ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವು ಸೆಕೆಂಡ್ ಸೆಮ್ಮಲ್ಲಿ ಅಥವಾ ನೀವು NEP ತೊಗೊಂಡು ಸೆಕೆಂಡ್ ಸೆಮ್ಮಲ್ಲಿ ಏನಾದರೂ DSC-I ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಅದರಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಅದರಲ್ಲಿ ಒಂದು ಆರ್ಗ್ಯಾನಿಕ್ ಯೂನಿಟ್ ಇದೆ. ಅದು ಕಂಪ್ಲೀಟ್ಲಿ ಆ ಎಲ್ಲ ಸಿಲೆಬಸ್ ಪ್ರಕಾರ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಈಗ ಸೆಕೆಂಡ್ ಯೂನಿಟ್ ಆ ಯೂನಿಟ್ 4th ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ. ಅದರಲ್ಲಿ ಸಾಲಿಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಸಾಲಿಡ್ ಸ್ಟೇಟ್ ಅಂತ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಇದು ಫಸ್ಟ್ ವಿಡಿಯೋ ನನಗೆ ಸಾಲಿಡ್ಸಲ್ಲಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSC-I ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ NEP ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಜಾಗದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಓದಿ ಶೇರ್ ಮಾಡಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಟೇಟ್ಸ್ ಆಫ್ ಮ್ಯಾಟರ್. ಮ್ಯಾಟರ್ ಇಸ್ ದ ಫಂಡಮೆಂಟಲ್ ಪಾರ್ಟಿಕಲ್, ಫಂಡಮೆಂಟಲ್ ಥಿಂಗ್ ಇನ್ ಸೈನ್ಸ್ಗೆ ನಾವು ಮ್ಯಾಟರ್ ಅಂತ ಕರಿತೀವಿ. ಆ ಮ್ಯಾಟರ್ ಸ್ಟೇಟ್ಸ್ ಆಫ್ ಮ್ಯಾಟ್ರಲ್ಲಿ 3 ಥರ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ ಅಂತ ಹೇಳ್ತೀವಿ: ಸಾಲಿಡು, ಲಿಕ್ವಿಡು, ಗೇಷಿಯಸ್ಸು. ಅದರಲ್ಲಿ 1 ಆಫ್ ದಿ ಸ್ಟೇಟ್ಸ್ ಆಫ್ ಮ್ಯಾಟರ್ಗೆ ನಾವು ಸಾಲಿಡ್ಸ್ ಅಂತ ಹೇಳ್ತೀವಿ. ಆ ಸಾಲಿಡ್ಸ್ ಅಂದರೆ ಏನು, ಅದರಲ್ಲಿ ಟೈಪ್ಸ್ ಯಾವ ಥರ ಇರುತ್ತೆ, ಅಮಾರ್ಫಸ್ ಅಂದರೆ ಏನು, ಕ್ರಿಸ್ಟಲೈನ್ ಅಂದರೆ ಏನು, ಅವೆರಡರ ಮಧ್ಯೆ ಇರೋವಂಥ ಡಿಫ್ರೆನ್ಸ್ ಏನು, ಅದನ್ನು ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತಾರೆ, ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಅಂತಲೇ ಹೇಳ್ತೀವಿ. ಸಾಲಿಡ್ ಕೆಮಿಸ್ಟ್ರಿ ಇಸ್ ಅ ಸ್ಟಡಿ ಆಫ್ ದ ಸ್ಟ್ರಕ್ಚರ್, ಪ್ರಾಪರ್ಟಿ ಆ್ಯಂಡ್ ಸಿಂಥಸಿಸ್ ಆಫ್ ಸಾಲಿಡ್ ಮೆಟೀರಿಯಲ್. ಸೊ ಸಾಲಿಡ್ ಮೆಟೀರಿಯಲ್ಸ್ ಯಾವ್ಯಾವ್ದಿದೆಯಲ್ಲ ಅದರದ್ದು ಸ್ಟಡಿ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಅದ್ರ ಪ್ರಾಪರ್ಟಿ ಇರ್ಬೋದು, ಅದು ಸಿಂಥಸಿಸ್ ಇರ್ಬೋದು, ಅದನ್ನೆಲ್ಲ ಸ್ಟಡಿ ಮಾಡ್ತೀವಲ್ಲ ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಇದಕ್ಕೆ ಮೆಟೀರಿಯಲ್ ಕೆಮಿಸ್ಟ್ರಿ ಅಂತಲೂ ಹೇಳ್ತಾರೆ. ಸಾರಿ, ಯಾಕೆ ಅಂತಂದರೆ ಸಾಲಿಡ್ನ ನಾವೇನಂತ ಕರಿತೀವಿ, ಅದರಲ್ಲಿ ಸಿಂಥಸಿಸ್ ಇರ್ಬೋದು, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಅದ್ರ ಪ್ರಾಪರ್ಟೀಸ್ ಇರ್ಬೋದು, ಎಲ್ಲನೂ ನೋಡ್ತೀವಿ. ಸೊ ಮೆಜಾರಿಟಿ ಆಫ್ ದಿ ಮೆಟೀರಿಯಲ್ಸ್ ದೇ ಆರ್ ಸಾಲಿಡ್ ಇನ್ ನೇಚರ್. ಹಾಗಾಗಿ ಮೆಟೀರಿಯಲ್ ಕೆಮಿಸ್ಟ್ರಿ ಅಥವಾ ಮೆಟೀರಿಯಲ್ ಸೈನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಒಳಗಡೆ ಬರ್ತಾ ಹೋಗುತ್ತೆ. ಇದು ನಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಿಮ್ಮ ಸಾಲಿಡ್ದು ಸ್ಟ್ರಕ್ಚರ್ ಯಾವ ರೀತಿ ಆಗಿರುತ್ತೆ, ಆ ಕ್ರಿಸ್ಟಲ್ ಒಂದೊಂದು ಯೂನಿಟ್, ಒಂದೊಂದು ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ solid, how it has been developed, because of what factor that particular character has been showing that particular solid, ಅದನ್ನೆಲ್ಲ ತಿಳ್ಕೊಳ್ಳೋ ಅಂಥದ್ದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ತೊಗೊಂಡ್ರೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಾನ್ ಸ್ಟೈಕ್ರೋಮೆಟ್ರಿಕ್ ಕಾಂಪೌಂಡ್ಸ್ ಆರ್ ಕ್ಯಾಟಗರೈಸ್ಡ್ ಆಸ್ ಎಕ್ಸ್ಕ್ಲೂಸಿವ್ಲಿ ಸಾಲಿಡ್ ಸ್ಟೇಟ್ ಕಾಂಪೌಂಡ್ಸ್ ಡ್ಯೂ ಟು ದ ಸ್ಟ್ರಕ್ಚರ್ ಆ್ಯಂಡ್ ಥರ್ಮೋಡೈನಮಿಕ್ ಕ್ಯಾರೆಕ್ಟರ್ಸ್. ಸೊ ಈ ಸಾಲಿಡ್ ಸ್ಟೇಟ್ ತಗೊಂಡಾಗ ಅದನ್ನು ನಾವು ಫೈನ್ ಪೌಡರ್ ಅಂತ ಕನ್ಸಿಡರ್ ಮಾಡಿಕೊಂಡಾಗ ಅದು ಕ್ರಿಸ್ಟಲೈನ್ ಇರ್ಬೋದು ಅಥವಾ ಅಮಾರ್ಫಸ್ ಇರ್ಬೋದು. ಅದರದ್ದು ಏನಾಗುತ್ತೆ ಅಂದರೆ ನಾನ್ ಸ್ಟೈಕ್ರೋಮೆಟ್ರಿಕ್ ಇರ್ಬೋದು. ಸೊ ಅದನ್ನೆಲ್ಲ ಸ್ಟಡಿ ಮಾಡುವಂಥದ್ದು. ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಲಿಡ್ ಇದೆ, ಅದು ಈ ರೀತಿಯಾದಂಥ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡ್ತಾ ಇದೆ ಅಂದರೆ ಆ ಥರ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡೋಕ್ಕೆ ಕಾರಣ ಆಗುವಂಥದ್ದು ಏನಿದೆ ಆ ಮೆಟೀರಿಯಲಿ, ವಿತ್ ರೆಸ್ಪೆಕ್ಟ್ ಟು ಸ್ಟ್ರಕ್ಚರ್, ವಿತ್ ರೆಸ್ಪೆಕ್ಟ್ ಟು ಫಂಕ್ಷನಲ್ ಗ್ರೂಪ್, ವಿತ್ ರೆಸ್ಪೆಕ್ಟ್ ಟು ಅಯಾನ್ಸ್, ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ನಾವು ಸ್ಟೇಟ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಸಾಲಿಡ್ಸ್ ಅಂತಂದ ತಕ್ಷಣ ನಾನು ಹೇಳಿದೆ ಒನ್ ಆಫ್ ದಿ ಪ್ಯಾರಾಮೀಟರ್ ಆಫ್ ದಿ ಮ್ಯಾಟರ್ ಅಂತ ಕೇಳಿದೆ. ಸ್ಟೇಟ್ಸ್ ಆಫ್ ಮ್ಯಾಟರಲ್ಲಿ ಒನ್ ಆಫ್ ದಿ ಸ್ಟೇಟ್ಸ್ ಆಫ್ ಮ್ಯಾಟರು ಸಾಲಿಡ್ಸ್ ಅಂತ ಹೇಳಿದೆ. ಅದಕ್ಕೆ ತಂದೇ ಆದಂಥ ಯುನಿಕ್ ಪ್ರಾಪರ್ಟೀಸ್ ಇದೆ. ಇಟ್ ಮೇ ಬಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್. ಫಿಸಿಕಲ್ ಅಂತಂದರೆ ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು ಅಥವಾ ಆ ಡೆನ್ಸಿಟಿ, ಇದಕ್ಕೆಲ್ಲ ನಾವೇನಂತ ಕರಿತೀವಿ ಫಿಸಿಕಲ್ ಪ್ರಾಪರ್ಟೀಸ್. ಆ ಕಾಂಪೌಂಡ್ನ, ಆ ಸಾಲಿಡ್ನ ತೊಗೊಂಡು ಅದಕ್ಕೆ ಕೆಮಿಕಲಿ ಅದಕ್ಕೆ ಏನಾದರೂ ಆ್ಯಕ್ಷನ್ ಮಾಡಿದಾಗ ಕೆಮಿಕಲಿ ಅದೇನಾದರೂ ಚೇಂಜ್ ಆಯಿತು ಅಂದರೆ ಆವಾಗ ಅದಕ್ಕೆ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈ ಸಾಲಿಡ್ಸ್ನ ತೊಗೊಂಡ್ರೆ ದೇ ಆರ್ ಇನ್ಕಂಪರ್ಸರಬಲ್, meaning constituent particle is arranged close to each other. Because of that there is a negligible space between the constituent particles. ನಿಮಗೆ ಸ್ಟ್ರಕ್ಚರ್ ಆಫ್
ಸಾಲಿಡ್ನ ತೊಗೊಂಡ್ರೆ ಸಾಲಿಡಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಕ್ಲೋಸ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಸಾಲಿಡ್ಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಲಿಕ್ವಿಡ್ಸ್ ಆ್ಯಂಡ್ ಗೇಸಿಯಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ಕಂಪ್ರೆಸ್ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಟೈಟಾಗಿ ಅದೇನಾಗಿರುತ್ತೆ ಪ್ಯಾಕ್ ಆಗಿರುತ್ತೆ. Solids are rigid. This is due to the lack of space between the constituent particle which make it rigid or fixed. ಇದು ಸಾಲಿಡ್ ಏನಾಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಡೆಫಿನೆಟ್ ಶೇಪ್ ಇರುತ್ತೆ, ರಿಜಿಡ್ ಆಗಿರುತ್ತೆ. ಯಾಕೆ ಅಂತಂದರೆ ಟೈಟಾಗಿ ಪ್ಯಾಕ್ ಆಗಿರೋದಕ್ಕೋಸ್ಕರ ದೇರ್ ವೋಂಟ್ ಬಿ ಎ ಸಫಿಷಿಯೆಂಟ್ ಸ್ಪೇಸ್, ಅದು ಮೂವ್ ಆಗೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ದ ಸಾಲಿಡ್ಸ್ ಆರ್ ರಿಜಿಡ್, ದೇರ್ ಫೋರ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಡೆಫಿನೆಟ್ ಶೇಪ್. Solids have definite mass, volume and shape due to which it has a compact arrangement of constituent particles. The intermolecular distance between the molecules is very short. Due to this, the force between the constituent particles is very strong. The constituent particle can only oscillate about their mean position. ಅಲ್ಲೇ ಓಡಾಡ್ಬೋದು, ನಾನು ಫಸ್ಟ್ ಸ್ಲೈಡಲ್ಲೇ ಹಾಕಿದ್ದೀನಿ, ಅಲ್ಲೇ ಓಡಾಡ್ಬೋದೇ ಹೊರತು ಆ ಶೇಪು ಚೇಂಜ್ ಆಗೋದಾಗಲಿ ಅಥವಾ ಅದ್ರ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಇರೋದಕ್ಕೋಸ್ಕರ, ರಿಜಿಡ್ ಆಗಿರೋದಕ್ಕೋಸ್ಕರ ಅದು ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಅದೇನಾಗುತ್ತೆ, ನೀವು ಸ್ವಲ್ಪ ಹೀಟೋ ಏನಾದರೂ ಕೊಟ್ಟರೆ ಅಂದರೆ ಇಟ್ ಗೋಯಿಂಗ್ ಟು ಆಸಿಲೇಟ್ ವಿತಿನ್ ದಿ ದೇರ್ ಓನ್ ಪೊಸಿಷನ್. ಆ ರೀತಿಯಾಗಿ ಅದಿರೋದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಕ್ಲಾಸಿಫಿಕೇಷನ್ಗೆ ಬಂದರೆ ಈ ಸಾಲಿಡ್ಸ್ಗೆ ನಾವು ಎರಡು ಥರ ಹೇಳ್ತೀವಿ. ಒಂದಕ್ಕೆ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅಮಾರ್ಫಸ್ ಸಾಲಿಡ್ ಅಂತ ಹೇಳ್ತೀವಿ. ಇದು ಯಾವ ಬೇಸಿಸ್ ಮೇಲೆ ಮಾಡಿದ್ವಿ ಅಂದರೆ ಅದರೊಳಗಡೆ ಇರೋಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಬೇಸಿಸ್ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ವಿ. ಕ್ರಿಸ್ಟಲೈನ್ ಅಂತಂದರೆ ಅದನ್ನು ಮುಟ್ಟಿದ್ರೆ ಯು ಕ್ಯಾನ್ ಫೀಲ್ ದಿ ಕ್ರಿಸ್ಟಲ್, ಇಟ್ ವೋಂಟ್ ಬಿ ಅ ಫೈನ್ ಪೌಡರ್. ನೀವು ಎಷ್ಟೇ ಕ್ರಷ್ ಮಾಡಿದ್ರೂ ಅದು ಟಚ್ ಮಾಡಿದಾಗ ನಿಮಗೆ ಕ್ರಿಸ್ಟಲೈನ್ ಅನಿಸುತ್ತೆ, ಸ್ಮೂತಾಗಿರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲೈನ್ ಅಂತ ಕರಿತೀವಿ. ಅಮಾರ್ಫಸ್ ಅಂತಂದ್ರೆ ಫೈನ್ ಪೌಡರ್. ಸೊ ಅದ್ರದ್ದು ಹೇಗಾಗಿರುತ್ತೆ ಅಂತಂದರೆ ಅದರಲ್ಲಿರೋಂಥದ್ದು ಅಯಾನ್ಸ್ ಏನಿರ್ತಾರ ಫೈನ್ ಪೌಡರ್ ಆಗಿರುತ್ತೆ, ಅಂಥದಕ್ಕೆ ನಾವು ಅರ್ಫಸ್ ಅಂತ ಹೇಳ್ತೀವಿ. ಕ್ರಿಸ್ಟಲೈನ್ ಸಾಲಿಡ್ ಸ್ಟೇಟ್ ಅಂತಂದರೆ ದೇ ಹ್ಯಾವ್ ಎ ಟಿಪಿಕಲ್ ಜಾಮಿಟ್ರಿ. ನಾನು ಹೇಳಿದೆ ಅದು ಮುಟ್ಟಿದಾಗ ನನಗೆ ಕ್ರಿಸ್ಟಲ್ ಅಂತ ಅನಿಸುತ್ತೆ ಅಂದರೆ ದೇ ಹ್ಯಾವ್ ಎ ಡೆಫಿನೆಟ್ ಜಾಮಿಟ್ರಿ, ಡೆಫಿನೆಟ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಥ್ರೂಔಟ್ ದ 3-dimensional ನೆಟ್ವರ್ಕ್ ಆಫ್ ಎ ಕ್ರಿಸ್ಟಲ್ ಇನ್ ಎ ಲಾಂಗ್ ರೇಂಜರ್ ಆರ್ಡರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲೈನ್ ಅಂತ ಕರಿತೀವಿ. ಸೋಡಿಯಂ ಕ್ಲೋರೈಡ್ ಇರ್ಬೋದು, ನಾವು ಮನೇಲಿ ತಿನ್ನುವಂಥ ಉಪ್ಪು ಇರ್ಬೋದು, ಕ್ವಾರ್ಟ್ಸ್ ಇರ್ಬೋದು, ಡೈಮಂಡ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ನಾವು ಕ್ರಿಸ್ಟಲೈನ್ ಸಾಲಿಡ್ ಸ್ಟೇಟ್ ಅಂತ ಹೇಳ್ತೀವಿ. ದೇ ಗೋಯಿಂಗ್ ಟು ಹ್ಯಾವ್ ಎ ಡೆಫಿನೆಟ್ ಜಾಮಿಟ್ರಿ ಆ್ಯಂಡ್ ಇಟ್ ಈಸ್ ಸ್ಪ್ರೆಡ್ ಓವರ್ ದಿ ಆಲ್ 3-dimensional ನೆಟ್ವರ್ಕ್ ಆಫ್ ದಿ ಕ್ರಿಸ್ಟಲ್ ಫಾರ್ ಎ ಲಾಂಗ್ ರೇಂಜ್ ಆಫ್ ಆರ್ಡರ್ಗೆ ಅದು ಹೋಗಿರುತ್ತೆ. ಅಮಾರ್ಫಸ್ ಸಾಲಿಡ್ ಸ್ಟೇಟ್ ಅಂದರೆ ದೇ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಜಾಮೆಟ್ರಿಕಲ್ ಫಾರ್ಮ್ ಆರ್ ಎ ಲಾಂಗ್ ರೇಂಜ್ ಆಫ್ ಆರ್ಡರ್. ಎಕ್ಸಾಂಪಲ್ ಗ್ಲಾಸ್ ಇರ್ಬೋದು, ರಬ್ಬರ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸಿಲಿಕಾನ್ ಇರ್ಬೋದು. ನಾವೀಗ ಸಿಲಿಕಾನ್ದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಏನು ಅಂದರೆ ಫೋಟೋವೋಲ್ಟಾಯಿಕ್ ಮೆಟೀರಿಯಲ್ ಏನಿರ್ತಾರ ದಟ್ ಕನ್ವರ್ಟ್ ಸನ್ ಇಂಟು ಎಲೆಕ್ಟ್ರಿಸಿಟಿ. ನಾವೀಗ ಸೋಲಾರ್ ಎನರ್ಜಿನ ಕ್ಯಾಪ್ಚರ್ ಮಾಡ್ಕೊಳ್ತೀವಿ ಅಂದರೆ ಅಲ್ಲಿ ಅವರು ಅಮಾರ್ಫಸ್ ಸಿಲಿಕಾನ್ನ ಯೂಸ್ ಮಾಡಿರ್ತಾರೆ. ಹಾಗಾದರೆ ಈಗ ಎರಡು ಫಾರ್ಮ್ ಹೇಳಿದೆ, ಒಂದಕ್ಕೆ ಡೆಫಿನೆಟ್ ಶೇಪ್ ಇರುತ್ತೆ, ಇನ್ನೊಂದಕ್ಕೆ ಡೆಫಿನೆಟ್ ಶೇಪ್ ಇರಲ್ಲ ಅಂತ ಹೇಳಿದೆ. ಸೊ ಡೆಫಿನೆಟ್ ಶೇಪ್ ಇರುತ್ತಲ್ಲ ಅಂಥದಕ್ಕೆ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಅವು ಯಾಕೆ ಡೆಫಿನೆಟ್ ಶೇಪ್ ಇರುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಟಿಪಿಕಲ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ದ ಕ್ರಿಸ್ಟಲೈನ್ ಸಾಲಿಡ್ಸ್ ಹ್ಯಾವ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಯಾಕೆ ಅಂದರೆ ಅದು ಇಟ್ ಗೋಯಿಂಗ್ ಟು ಹ್ಯಾವ್ ದಿ ದಟ್ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಆಫ್ ಆಟಮ್ ಫಾರ್ ಎ ಲಾಂಗ್ ರೇಂಜ್ ಇರೋದಕ್ಕೋಸ್ಕರ ದೇ ಗೋಯಿಂಗ್ ಟು ಹ್ಯಾವ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ದ ಟೆಂಪರೇಚರ್ ಅಟ್ ವಿಚ್ ಯುವರ್ ಸಾಲಿಡ್ ಗೆಟ್ ಕನ್ವರ್ಟೆಡ್ ಇಂಟು ಎ ಲಿಕ್ವಿಡ್, ದ ಟೆಂಪರೇಚರ್ ಅಟ್ ವಿಚ್ ಯುವರ್ ಸಾಲಿಡ್ ವಿಲ್ ಗೆಟ್ ಮೆಲ್ಟ್, ಅದಕ್ಕೆ ಏನಂತ ಕರಿತೀವಿ ಮೆಲ್ಟಿಂಗ್ ಪಾಯಿಂಟ್. ಸೊ ನಿಮ್ಮದು ಯೂನಿಫಾರ್ಮಿಟಿ ಇರಲಿಲ್ಲ ನಿಮ್ಗೆ ಕೊಟ್ಟಿರುವಂಥ ಸ್ಯಾಂಪಲಲ್ಲಿ ಅಂತಂದರೆ ಅವಾಗ ಏನಾಗುತ್ತೆ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಬರೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಅರೇಂಜ್ಮೆಂಟ್ ಆಫ್ ಆಟಮ್ಸು ಸೇಮ್ ಇದೆ ಅಂದಾಗ ಮಾತ್ರನೇ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈ ಕ್ರಿಸ್ಟಲೈನ್ ಸಾಲಿಡ್ನ ನಾನು ಕಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಕ್ಲಿವೇಜ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಐ ಆಮ್ ಗೋಯಿಂಗ್ ಟು ಕ್ಲಿವೇಜ್ ಇಟ್, ಐ ಆಮ್ ಗೋಯಿಂಗ್ ಟು ಕಟ್. ವೆನ್ ಕಟ್ ವಿತ್ ದ ಎಡ್ಜ್ of a sharp tool, they split into two pieces and newly generated surface are smooth and plain. ಅದನ್ನ ಕಟ್ ಮಾಡಿದ್ರು ಸಿನ್ಸ್ ದೇ ಹ್ಯಾವ್ ಎ ಡೆಫಿನೆಟ್ ಶೇಪ್, ನ್ಯೂ ಕ್ರಿಸ್ಟಲ್ಸ್ ಎರಡು ಆಗಿರೋಂಥ ಎರಡೂ ಕ್ರಿಸ್ಟಲ್ಗೂ ಏನಾಗಿರುತ್ತೆ ಅಂದರೆ ದೇ ಆರ್ ಸ್ಮೂತ್ ಆ್ಯಂಡ್ ಪ್ಲೇನ್ ಆಗಿರುತ್ತೆ. ದೇ ಹ್ಯಾವ್ ಎ ಡೆಫಿನೆಟ್ heat of fusion and crystalline solids are anisotropic, which means they have a physical properties like electrical resistance, refractive index, show different values when they are measured along the different direction in the same crystal. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಅನೈಸೋಟ್ರೋಪಿಕ್ ಅಂತ ಹೇಳ್ತೀವಿ. ದ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಶೋ ದಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ನಿಮ್ಗೆ ಗೊತ್ತು ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ, ಝೆಡ್ ಆಕ್ಸಿಸ್ ಇದೆ.
ಒಂದೊಂದು ಆ್ಯಕ್ಸಿಸಲ್ಲಿ ನಾನು ಅದನ್ನು ಕ್ರಿಸ್ಟಲೈನ್ ಸಾಲಿಡ್ನ ತೊಗೊಂಡು ಅದರದ್ದು ಪ್ರಾಪರ್ಟಿನ ಮೆಜರ್ ಮಾಡಿದ್ರೆ ಎಕ್ಸ್ ಆ್ಯಕ್ಸಿಸ್ಗೆ ಒಂದಿರುತ್ತೆ, ವೈ ಆ್ಯಕ್ಸಿಸ್ಗೆ ಒಂದಿರುತ್ತೆ, ಝೆಡ್ ಆ್ಯಕ್ಸಿಸ್ಗೆ ಒಂದಿರುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ದ ಡಿಫ್ರೆಂಟ್ ವ್ಯಾಲ್ಯೂಸ್ ಫಾರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಅನೈಸೋಟ್ರೋಪಿಕ್ ಅಂತ ಕರಿತೀವಿ. ಸೊ ಅದೇ ಥರ ನೀವು ಪ್ರಾಪರ್ಟೀಸ್ ಆಫ್ ಅಮರ್ಫಸ್ ಸಾಲಿಡ್ಸ್ನ ತೊಗೊಂಡ್ರೆ, ನಾನು ಮುಂಚೆನೇ ಹೇಳ್ದಂಗೆ ದೇ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್, ಇರೆಗ್ಯುಲರ್ ಶೇಪ್ ಇರುತ್ತೆ. ಆ್ಯಂಡ್ ದೇ ಡು ನಾಟ್ ಕ್ಯಾರಿ ದ arrangement for a longer range. Therefore, they do not have a sharp melting point. So they are going to have a range of melting point. And these are also called as pseudo solids ಅಂತ ಕರಿತೀವಿ. ವೆರಾಸ್ ಕ್ರಿಸ್ಟಲೈನ್ಗಾದರೆ ಟ್ರೂ ಸಾಲಿಡ್ಸ್ ಅಂತ ಕರಿತೀವಿ. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ನಾವು ಸಾಲಿಡ್ಗೆ ಏನು ಡೆಫಿನೇಷನ್ ಹೇಳ್ತೀವಲ್ಲ ಅದಕ್ಕೆ ಅದು ಅಬೈಡ್ ಆಗುತ್ತೆ. ಆದರೆ ಇದೇನಾಗುತ್ತೆ, ಅಮಾರ್ಫಸ್ ಏನಾಗುತ್ತೆ, ಸ್ಲೋಲಿ ದೇ ವಿತ್ ದ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ದೇ ಮೇ ಬಿ ಮೋಲ್ಡೆಡ್ ಟು ಡಿಫ್ರೆಂಟ್ ಶೇಪ್ ಆನ್ ಹೀಟಿಂಗ್. ಶೇಪು ಚೇಂಜ್ ಆಗುತ್ತೆ, ರೆಗ್ಯುಲರ್ ಶೇಪ್ ಇರೋದಿಲ್ಲ. ಅಂಥದಕ್ಕೆ ನಾವು ಸೂಡೋ ಲಿಕ್ವಿಡ್ಸ್ ಅಂತ, ಸೂಡೋ ಸಾಲಿಡ್ಸ್ ಅಂತ ಕರಿತೀವಿ. ಇಲ್ಲಾಂದರೆ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ ಅಂತ ಕರಿತೀವಿ. ವೆನ್ ಅಮಾರ್ಫಸ್ ಸಾಲಿಡ್ ಆರ್ ಕಟ್ ಇಂಟು ಎ ಶಾರ್ಪ್ ಎಡ್ಜ್, ದ ಟೂಲ್ ದೇ ಫಾರ್ಮ್ ಪೀಸಸ್ ವಿತ್ ಇರೆಗ್ಯುಲರ್ ಸರ್ಫೇಸಸ್. ಇರೆಗ್ಯುಲರ್ ಸರ್ಫೇಸ್ಗೆ ಅದು ಮಾಡುತ್ತೆ. Amorphous solid do not have a definite heat of fusion due to its irregular arrangement of particles. Amorphous solids are isotropic in nature, whereas crystalline solids are anisotropic in nature, whereas these are isotropic in nature. Again, physical property na ಬೇರೆ ಬೇರೆ ಡೈರೆಕ್ಷನಲ್ಲಿ ನಾವು ಮೆಷರ್ ಮಾಡಿದಾಗ ಎಲ್ಲ ಫಿಸಿಕಲ್ ವ್ಯಾಲ್ಯೂಸು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಇರ್ಬೋದು, ಸೇಮ್ ಬಂತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ isotropic ಅಂತ ಕರಿತೀವಿ. ಸೊ amorphous solids are isotropic in nature, whereas crystalline solids are anisotropic nature. ಓಕೆ, ಈಗ ಕ್ರಿಸ್ಟಲೈನ್ ಸಾಲಿಡ್ಸ್ನ ತೊಗೊಂಡ್ರೆ ಅದನ್ನು ನಾವು ಬೇರೆ ಬೇರೆ ಥರ ಕ್ಲಾಸಿಫಿಕೇಷನ್ ಮಾಡಿದ್ವಿ, ಡಿಪೆಂಡಿಂಗ್ ಅಪಾನ್ ದಿ ಬಾಂಡಿಂಗ್ ಪ್ರೆಸೆಂಟ್ ಇನ್ ದಟ್ ಮಾಲಿಕ್ಯೂಲ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ, ಕ್ಯಾಟಗರಿ ಅಂತ ಕರಿತೀವಿ. ಅದನ್ನು ಒಟ್ಟು 4 ಕ್ಯಾಟಗರಿಯಾಗಿ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಮಾಲಿಕ್ಯುಲರ್ ಸಾಲಿಡ್ಸ್, ಅಯಾನಿಕ್ ಸಾಲಿಡ್ಸ್, ಮೆಟಾಲಿಕ್ ಸಾಲಿಡ್ಸ್ ಆ್ಯಂಡ್ ಕೋವಲೆಂಟ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದಕ್ಕೂ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಈ ಸಾಲಿಡ್ಸ್ನ no doubt that they are going to have a very strong inter-ionic molecules ಅಥವಾ intermolecular ಡಿಸ್ಟೆನ್ಸು ಕಡಿಮೆ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ದೇ ರಿಜಿಡ್ ಆಗಿರ್ತವೆ. ಇಷ್ಟೆಲ್ಲ ಇದ್ರೂ ಅವೆರಡು ಆ್ಯಟಮ್ ಮಧ್ಯದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಕ್ರಿಯೇಟ್ ಆಗಿದೆಯಲ್ಲ ಅದು ಯಾವ ಥರ ಇದೆ, ಯಾವ ಥರ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿದೆ, ಆ ಬೇಸಿಸ್ ಮೇಲೆ ಅದನ್ನು ನಾವು 4 ಥರ ಕ್ಲಾಸಿಫೈ ಮಾಡ್ತೀವಿ. ಮಾಲಿಕ್ಯುಲರ್ ಸಾಲಿಡ್ಸ್, ಅಯಾನಿಕ್ ಸಾಲಿಡ್ಸ್, ಮೆಟಾಲಿಕ್ ಸಾಲಿಡ್ಸ್, ಕೋವಲೆಂಟ್ ಸಾಲಿಡ್ ಹೇಳ್ತೀವಿ. ಈ ಮಾಲಿಕ್ಯುಲರ್ ಸಾಲಿಡ್ಸ್ ಅಂದರೆ ಆಸ್ ಅ ನೇಮ್ ಇಂಡಿಕೇಟ್ಸ್ ಇಟ್ಸ್ ಎ ದ 2 ions ವಿಚ್ ಆರ್ ಪ್ರೆಸೆಂಟ್ ಇನ್ ದಟ್ ಕ್ರಿಸ್ಟಲ್ ಅವೇನಾಗಿರ್ತವೆ, ಮಾಲಿಕ್ಯೂಲ್ಸ್ ಆಗಿರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಸಾಲಿಡ್ಸ್. ಆ ಸಾಲಿಡ್ಸಲ್ಲಿರುವಂಥ ಈಚ್ ಆ್ಯಂಡ್ ಎವ್ರಿ ಆಟಮ್, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಏನಿದೆಯಲ್ಲ ವಿಚ್ ಫಾರ್ಮ್ ದಿ ಸಾಲಿಡ್ ಆಗಿ ಫಾರ್ಮ್ ಮಾಡ್ತಾ ಇದೆಯಲ್ಲ ಅವೆಲ್ಲನೂ ಏನಾಗಿರ್ತವೆ, ಆ ಸಾಲಿಡ್ಸ್ ಏನಾಗಿದೆ, ಮಾಲಿಕ್ಯುಲರ್ ಸಾಲಿಡ್ ಏನಾಗಿದೆ, the solid has been prepared because of the molecules present in them. ಅಂಥದಕ್ಕೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿತೀವಿ. ಎಗೇನ್ ಈ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಏನಾಗಿರ್ಬೋದು ಅಂದರೆ, ಆ ಮಾಲಿಕ್ಯುಲರ್ ಸಾಲಿಡ್ಸ್ ಹೇಗೆ ಪ್ರಿಪೇರ್ ಆಗಿರ್ಬೋದು ಅಂದರೆ ಬಿಟ್ವೀನ್ 2 ಪೋಲಾರ್ ಮಾಲಿಕ್ಯೂಲ್ಸ್ ಇರ್ಬೋದು, ಬಿಟ್ವೀನ್ 2 ನಾನ್ ಪೋಲಾರ್ ಇರ್ಬೋದು, ಅಥವಾ ಎರಡರ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರ್ಬೋದು. ಆ ಬೇಸಿಸ್ ಮೇಲೆ ಮಾಲಿಕ್ಯುಲರ್ 3 ಕ್ಯಾಟಗರಿಯಾಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಇಲ್ಲಿ ಸಾಲಿಡ್ಸ್ ಇದೆ, ಎರಡು ಆಟಮ್ಸ್ ಮಧ್ಯೆ ಏನಾಗಿದೆ, ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ರಿಜಿಡ್ ಇದೆ. ಆ ಮಾಲಿಕ್ಯೂಲ್ಸ್ ಯಾವುದಿದೆ ಅಂದರೆ, ಅವೆರಡು ಪಕ್ಕ ಇರುವಂಥ ಮಾಲಿಕ್ಯೂಲ್ಸ್ ಯಾವುದು ಅಂದರೆ ನಾನ್ ಪೋಲಾರ್ ಕೋವಲೆಂಟ್ ಬಾಂಡಿಂದ ಫಾರ್ಮೇಷನ್ ಆಗಿರುವಂಥ ಮಾಲಿಕ್ಯೂಲ್ಸ್ ಆಗಿದ್ದರೆ ಅಂಥದಕ್ಕೆ ನಾವೇನು ಮಾಡ್ತೀವಿ, ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿತೀವಿ. ದೇ ಹೆಲ್ಡ್ ಬೈ ಎ ವೀಕ್ ಡಿಸ್ಪರ್ಷನ್ ಫೋರ್ಸ್ ಆರ್ ಬೈ ಲಂಡನ್ ಫೋರ್ಸಸ್. ದ ಫಿಸಿಕಲ್ ನೇಚರ್ ಆಫ್ ನಾನ್ ಪೋಲಾರ್ ಸಾಲಿಡ್ಸ್ ಆರ್ ಸಾಫ್ಟ್. They don't conduct electricity, so they are insulator. They have very low melting point. Example, hydrogen, chlorine, iodine. Iವೆಲ್ಲ no doubt that they are solids, but they are very soft solids with the temperature and the electrostatic force of attraction between 2 atoms ಏನಾಗಿರುತ್ತೆ, ಲಂಡನ್ ಫೋರ್ಸಸ್ ಆಗಿರುತ್ತೆ, ವೆರಿ ವೀಕ್ ಆಗಿರುತ್ತೆ. ಹಾಗಾಗಿ they are going to have very low melting point. ನಾನ್ ಪೋಲಾರ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಇದು ಮಾಲಿಕ್ಯುಲರ್ ಸಾಲಿಡ್ಸನ್ನೇ. ಅಗೇನ್ ಹಿಯರ್ ಸಾಲಿಡ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಎ ಪೋಲಾರ್ ಕೋವಲೆಂಟ್ ಬಾಂಡ್ಸ್.
atoms which are involved. ಇಲ್ಲಿ ಏನಾಗುತ್ತೆ, ಡೈಪೋಲ್ ಇಂಟ್ರಾಕ್ಷನ್ಸ್ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ಪೋಲಾರ್ ಮಾಲಿಕ್ಯೂಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ನಿಮ್ಮ ಮಾಲಿಕ್ಯೂಲಲ್ಲಿ ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ ಪೋಲ್ಸ್ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್. ದೇ ಗೋಯಿಂಗ್ ಟು ಹ್ಯಾವ್ ಟೂ ಪೋಲ್ಸ್, ಒನ್ ಇಸ್ ಎ ಪಾಸಿಟಿವ್ ಪೋಲ್, ಅದರ್ ಒನ್ ಇಸ್ ಎ ನೆಗೆಟಿವ್ ಪೋಲ್. ಎರಡು ಪೋಲ್ಸ್ ಇದ್ದರೆ, ಒಂದು ಪಾಸಿಟಿವ್ ಪೋಲು, ಒಂದು ನೆಗೆಟಿವ್ ಪೋಲ್. ಪಾರ್ಷಿಯಲಿ ನೆಗೆಟಿವ್ ಚಾರ್ಜು, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇದ್ರೂ ಓಕೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಬಾಂಡ್ಸ್ ಅಂತ ಕರಿತೀವಿ. ನಾನ್ ಪೋಲಾರ್ ಅಂದರೆ ದೇರ್ ವೋಂಟ್ ಬಿ ಎನಿ ಚಾರ್ಜಸ್, ಎಲ್ಲ ಎಂಟೈರ್ ಮಾಲಿಕ್ಯೂಲು ಒಂದೇ ಚಾರ್ಜಲ್ಲಿದ್ದರೆ ಅಂಥದಕ್ಕೆ ನಾನ್ ಪೋಲಾರ್ ಅಂತ ಹೇಳ್ತೀವಿ. ಪೋಲಾರ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಟೂ ಪೋಲ್ಸ್, ಒನ್ ಇಸ್ ಎ ಪಾಸಿಟಿವ್ ಪೋಲ್, ಅದರ್ ಒನ್ ಇಸ್ ಎ ನೆಗೆಟಿವ್ ಪೋಲ್. ಎರಡೂ ಒಂದೇ ಮಾಲಿಕ್ಯೂಲಲ್ಲಿದ್ದರೆ ಅಂಥದಕ್ಕೆ ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎರಡು ಆಟಮಲ್ಲಿ ಏನಾಗ್ತಾ ಇದೆ ಅಂದರೆ ಪೋಲಾರ್ ಇದೆ. ಸೊ ಒಂದು ಕಡೆಗೆ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಜೊತೆಗೆ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ದೇ ಗೋಯಿಂಗ್ ಟು ಹ್ಯಾವ್ ಎ ಡೈಪೋಲ್, ಎರಡು ಪೋಲ್ ಇರುತ್ತೆ, ಡೈಪೋಲ್ ಇಂಟ್ರಾಕ್ಷನ್ಸ್ ಇರುತ್ತೆ. The physical nature is soft, but most of them are gases or liquids at room temperature. They do not conduct electricity as they have a higher melting point than that of the non-polar molecular solid. No doubt solids is generally solids will going to have a high melting point because of the strong electrostatic force of attraction. ಆದರೆ ಇಲ್ಲೇನಾಗ್ತಿದೆ, the strong force of attraction is because of the two polar molecules ಇರೋದ್ರಿಂದ ಏನಾಗುತ್ತೆ ಅಂದರೆ, no doubt that they are going to have a higher melting point than that of the non-polar molecular solids, but they are not very strong. Generally ಅವು ಗ್ಯಾಸಸ್ ಆಗಿರ್ತವೆ, ಇಲ್ಲಾಂದರೆ ಲಿಕ್ವಿಡ್ ಆಗಿರ್ತವೆ at temperature. ಥರ್ಡ್ ಕ್ಯಾಟಗರಿ ಏನಿದೆಯಲ್ಲ, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿತೀವಿ. ಸೊ ಈ ಸಾಲಿಡ್ಸ್ ಏನಾಗಿರುತ್ತೆ ಅಂದರೆ, polar covalent bond with the hydrogen, chlorine, oxygen or nitrogen atom. In these solids, molecules are held through strong hydrogen bonding ಅಲ್ಲಿ ಇರುತ್ತೆ. The physical nature of such solids are hard. They do not conduct electricity. The physical state of these solids are volatile liquids or soft solids under room temperature. They have low melting point. So ಈ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ನಾವು ಏನು ತೊಗೊಳ್ತೀವಿ, ಅದು ಪೋಲಾರ್ ಇರ್ಬೋದು, ನಾನ್ ಪೋಲಾರ್ ಇರ್ಬೋದು, ಹೈಡ್ರೋಜನ್ ಬಾಂಡೆಡ್ ಇರ್ಬೋದು. ಆಲ್ ದಿ ತ್ರೀ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆಲ್ ಆಫ್ ದೆಮ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಆಲ್ಸೋ somewhat they are soft in nature, and that means on heating they may change their shape. They can take the different ಮೋಲ್ಡ್ ಹಾಕಿದ್ರೆ ಆ ಮೋಲ್ಡ್ ಶೇಪ್ನ ಅದು ತೊಗೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಏನು ಮಾಡ್ತಾ ಇದ್ದೀವಿ, ಹೈಡ್ರೋಜನ್ ಬಾಂಡಿಂಗ್ ಇದೆ, ನಿಮ್ಗೆ ಗೊತ್ತಿದೆ. ಐಸಲ್ಲಿ ಏನಾಗಿರುತ್ತೆ ಅಂತಂದರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಆ್ಯಸ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಹೈಡ್ರೋಜನ್ ಬಾಂಡಿಂಗ್ ಕ್ಲೀವ್ ಆಗುತ್ತೆ. ಐಸ್ ಇದ್ದಿದ್ದು ಏನಾಗುತ್ತೆ, ಸಾಲಿಡ್ ಇದ್ದಿದ್ದು ಏನಾಗುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ ಕ್ಯಾಟಗರಿ ಆಫ್ ಸಾಲಿಡ್ಸ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಸಾಲಿಡ್ಸ್ ಅಂತ ಹೇಳಿದೆ. ಅಯಾನಿಕ್ ಸಾಲಿಡ್ಸಲ್ಲಿ ಏನಾಗುತ್ತೆ ಅಂದರೆ, ಎರಡು ಪಕ್ಕ ಇರುವಂಥ ಆಟಮ್ಸ್ ಏನಿರ್ತಾವಲ್ಲ, ದೇ ಆರ್ ಗೋಯಿಂಗ್ ಟು ಕಂಟೈನ್ ದಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಚಾರ್ಜ್ಡ್ ಅಯಾನ್ಸ್. ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ. ಒಂದು ಪಾಸಿಟಿವ್ ಪೋಲ್ ಇದೆ, ಒಂದು ಪಾಸಿಟಿವ್ ಆಟಮ್ ಇದೆ, ಇನ್ನೊಂದು ನೆಗೆಟಿವ್ ಆಟಮ್ ಇದೆ. ಅವೆರಡರ ಮಧ್ಯದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಕೊಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಸ್ಟ್ರಾಂಗ್ ಆಗಿರ್ತವೆ, ಹಾರ್ಡ್ ಆಗಿರ್ತವೆ, ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ದೇ ಆಕ್ಟ್ ಆಸ್ ಅನ್ ಇನ್ಸುಲೇಟರ್ ಇನ್ ಸಾಲಿಡ್ ಸ್ಟೇಟ್, ಬಟ್ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಆರ್ ಇನ್ aqueous state. They have high melting point. For example, sodium chloride ಇರ್ಬೋದು, magnesium oxide ಇರ್ಬೋದು, zinc sulfide ಇರ್ಬೋದು. All these are example for ionic solids. Metallic solids ಅಂತ ಕರಿತೀವಿ. Positive metal ions in a sea of delocalized electrons. ಇಲ್ಲೇನಾಗಿರುತ್ತೆ, ಎರಡು ಮಧ್ಯದಲ್ಲಿ ಇರುವಂಥ ಸಾಲಿಡೇ ಆಗಿದೆ. ಆ ಎರಡು ಮಧ್ಯೆ ಇರುವಂಥ ಎರಡು ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಇರುವಂಥ ಏನಂತಾರೆ ಸಾಲಿಡ್ಸ್ ಏನಿದೆಯಲ್ಲ, ಅವೆರಡರೂ ಸಾಲಿಡ್ ಪಕ್ಕ ಇರುವಂಥ ಅಯಾನ್ಸ್ ಏನಾಗಿರುತ್ತೆ, ಪಕ್ಕ ಇರುವಂಥ ಮಾಲಿಕ್ಯೂಲ್ಸ್ ಇರ್ಬೋದು, ಅವೇನಾಗಿರ್ತವೆ ಅಂದರೆ ಮೆಟಲ್ ಆಗಿರ್ತವೆ. ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಏನಾಗಿರ್ತವೆ, ಅದು ಮಾಲಿಕ್ಯೂಲ್ಸ್ ಆಗಿರುತ್ತೆ. ಅಯಾನಿಕ್ ಸಾಲಿಡ್ಸಲ್ಲಿ ಏನಾಗಿರ್ತವೆ, ಅವೆರಡು ಅಯಾನಿಕ್ ಆಗಿರ್ತವೆ. ಆದರೆ ಇಲ್ಲೇನಾಗ್ತದೆ, ಅವೆರಡರ ಮಧ್ಯೆ ಇರುವಂಥದ್ದು ಮೆಟಾಲಿಕ್ ಸಾಲಿಡ್ಸ್ ಆಗ್ತವೆ. Due to the presence of free and mobile electron, they are responsible for high electrical and thermal conductivity. They have very high melting point than that of the ionic solids ಗಿನ ಜಾಸ್ತಿ ಇರ್ತವೆ. Their physical nature is very hard and they are malleable and ductile. Example iron, copper, gold ಇವೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಸೊ all the 4 parameters ಅಥವಾ ಈ ಮೂರು ನಾನು ಏನು ಹೇಳಿದೆ, all of them are solid. They have a generally high melting point compared to that of the liquid or the gaseous form. But ಅವರೊಳಗಡೆ ಕಂಪೇರ್ ಮಾಡಿಕೊಂಡ್ರೆ metallic solids will going to have very hard and they're going to have high melting point. They have a strong electrostatic force between the two metals.
ನಾಲ್ಕನೇ ವೆರೈಟಿಗೆ ನಾವೇನಂತ ಕರಿತೀವಿ ಅಂದರೆ ಕೋವಲೆಂಟ್ ಆರ್ ನೆಟ್ವರ್ಕಿಂಗ್ ಸಾಲಿಡ್ಸ್ ಅಂತ ಕರಿತೀವಿ. ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋವಲೆಂಟ್ ನೆಟ್ವರ್ಕ್ ಸಾಲಿಡ್ಸ್ ಅಂತ ಕರಿತೀವಿ. ಜನರಲಿ ದೇ ಆರ್ ಹಾರ್ಡ್ ಲೈಕ್ ಸಾಲಿಡ್ಸ್, ಸಾಫ್ಟ್ ಲೈಕ್ ಗ್ರಾಫೈಟ್, which are isotopes of carbon. They are insulator as in the case of diamond, but in case of graphite, due to the free electron, they conduct electricity and act as conductor. ಸೊ ಈ ರೀತಿಯಾಗಿ 4 ಕ್ರಿಸ್ಟಲೈನ್ ಸಾಲಿಡ್ಸ್ನ ನಾವೇನು ಮಾಡ್ತಾ ಇದ್ವಿ, ಬೇಸ್ಡ್ ಆನ್ ದಿ ಕೆಮಿಕಲ್ ಬಾಂಡ್ ಇನ್ವಾಲ್ವ್ ಬಿಟ್ವೀನ್ ದಿ 2 ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಪರ್ಟಿಕ್ಯುಲರ್ ಮ್ಯಾಟರ್, ಅದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲೈನ್ ಸಾಲಿಡ್ ಅಂತ ಕರಿತೀವಿ. ಅದರಲ್ಲಿ ಒಟ್ಟು 4 ವೆರೈಟೀಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಕ್ಲಾಸಿಫಿಕೇಶನ್ ಸಾಲಿಡ್ ಇನ್ ಟರ್ಮ್ಸ್ ಆಫ್ ನನ್ನ ಟೇಬಲ್ ಥರ ಹಾಕೋದಾದ್ರೆ ಸಾಲಿಡ್ಸ್ ಇದೆ, ಅದನ್ನು 2 ಕ್ಯಾಟಗರೈಸ್ ಮಾಡ್ತೀವಿ. ಒಂದಕ್ಕೆ ಅಮಾರ್ಫಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ರಿಸ್ಟಲೈನ್, ಬೇಸ್ಡ್ ಆನ್ ದೇರ್ ಶೇಪ್. ಒನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಡೆಫಿನೆಟ್ ಶೇಪ್, ಅದರ್ ಒನ್ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್. ಡೆಫಿನೆಟ್ ಶೇಪ್ ಯಾವುದಿದೆಯಲ್ಲ ಅದಕ್ಕೆ ಕ್ರಿಸ್ಟಲೈನ್ ಅಂತ ಕರಿತೀವಿ. ಆ ಕ್ರಿಸ್ಟಲೈನ್ ಇದ್ದಿದ್ದು ಫರ್ದರ್ ಇಟ್ ಗೆಟ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಒಂದು ಕೋವಲೆಂಟ್ ಅಥವಾ ನೆಟ್ವರ್ಕಿಂಗ್ ಸಾಲಿಡ್ಸ್ ಅಂತ ಕರಿತೀವಿ, ಮೆಟಾಲಿಕ್ ಸಾಲಿಡ್ಸ್ ಅಂತ ಕರಿತೀವಿ, ಅಯಾನಿಕ್ ಸಾಲಿಡ್ಸ್ ಅಂತ ಕರಿತೀವಿ, ಅಥವಾ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿತೀವಿ. ಎಗೇನ್ ಈ ಕೋವಲೆಂಟ್ ನೆಟ್ವರ್ಕ್ ಏನಿದೆಯಲ್ಲ ಅದು 1 ಡೈಮೆನ್ಷನಲ್ ಇರ್ಬೋದು, ಇಲ್ಲಾಂದರೆ 3 ಡೈಮೆನ್ಷನಲ್ ಇರ್ಬೋದು. ಅದರ ಮಾಲಿಕ್ಯುಲರ್ ಸಾಲಿಡ್ಸ್ನ ತಗೊಂಡ್ರೆ ವಿಚ್ ಇಸ್ ಎ ಪಾರ್ಟ್ ಆಫ್ ದಿ ಕ್ರಿಸ್ಟಲೈನ್ ಸಾಲಿಡ್ ಬೇಸ್ಡ್ ಆನ್ ದಿ ಕೆಮಿಕಲ್ ಬಾಂಡ್ ಇನ್ವಾಲ್ವ್ಡ್ between the constituent of that particular matter, we are going to classify them into further polar solids, non-polar solid and hydrogen bonded solids. ಸೊ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ನ ನಾವು ಮಾಡ್ತಾ ಹೋಗ್ತೀವಿ. ಈಗ ಡಿಫ್ರೆನ್ಸ್ನ ನೋಡ್ತಾ ಹೋದರೆ ಕ್ರಿಸ್ಟಲೈನ್ ಸಾಲಿಡ್ಸು ಮತ್ತು ಅಮಾರ್ಫಸ್ ಸಾಲಿಡ್ಸ್ಗೆ ಡಿಫ್ರೆನ್ಸ್ನ ನೋಡ್ತಾ ಹೋದರೆ, ಆ ಕ್ರಿಸ್ಟಲೈನ್ ಅಂತಂದರೆ ಟ್ರೂ ಸಾಲಿಡ್ಸ್ ಅಂತ ಕರಿತೀವಿ, ಅಮಾರ್ಫಸ್ಗೆ ಸೂಡೋ ಸಾಲಿಡ್ಸ್ ಅಥವಾ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ ಅಂತ ಕರೀತಾರೆ. ಜಾಮೆಟ್ರಿ ತಗೊಂಡ್ರೆ ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ ದೇ ಗೋಯಿಂಗ್ ಟು ಹ್ಯಾವ್ ಎ ರೆಗ್ಯುಲರ್ ರಿಪೀಟಿಂಗ್ ಪ್ಯಾಟರ್ನ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಎ ರೆಗ್ಯುಲರ್ಲಿ ಆರ್ಡರ್ ಅರೇಂಜ್ಮೆಂಟ್ ಫಾರ್ ಎ ಲಾಂಗರ್ ರೇಂಜ್, therefore they are going to have a definite shape. Whereas the amorphous ತಗೊಂಡ್ರೆ they are arranged, the particles are arranged randomly, they do not have an orderly arrangement resulting in irregular ಆಗಿರುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅಂತಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ than that of the amorphous solids, because they are going to have a definite shape ಇದೆ, they are going to have a strong electric force of attraction between the constituent of that matter, therefore they are going to have a very high melting point. But whereas the amorphous solids, they do not have a sharp melting point, the solid tend to soften gradually over a temperature range. Heat of fusion ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. They have a definite heat of fusion, ಯಾವುದು ಕ್ರಿಸ್ಟಲೈನ್ ಸಾಲಿಡ್ಸು, whereas the amorphous solid they do not have a definite fusion. ಕ್ಲಿವೇಜ್ ಪ್ರಾಪರ್ಟಿನ ತಗೊಂಡ್ರೆ ಈ ಕ್ರಿಸ್ಟಲೈನ್ ಸಾಲಿಡ್ಸ್ನ ನಾನು ಕ್ಲಿವೇಜ್ ಮಾಡಿದ್ರೆ, ಕಟ್ ಮಾಡಿದ್ರೆ, ದೇ ಗೋಯಿಂಗ್ ಟು ಹ್ಯಾವ್ 2 ಐಡೆಂಟಿಕಲ್ ಸ್ಮೂತ್ ಸರ್ಫೇಸ್ ಇರುವಂಥ 2 ಆಫ್ಸ್ ಆಗುತ್ತೆ. ಅದೇ ಯಾಕೆಂದರೆ ಬಿಕಾಸ್ ಕ್ರಿಸ್ಟಲೈನ್ ಸಾಲಿಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಡೆಫಿನೆಟ್ ಶೇಪ್, ವೇರಾಸ್ ದ ಅಮಾರ್ಫಸ್ಸಲ್ಲಿ ಇರೆಗ್ಯುಲರ್ ಅರೇಂಜ್ಮೆಂಟ್ ಇದೆ, ಹಾಗಾಗಿ ಇರೆಗ್ಯುಲರ್ ಆಗಿ ಇರುತ್ತೆ. ಸೊ ಕಟ್ ಮಾಡಿದಾಗ ಇರೆಗ್ಯುಲರ್ ಸರ್ಫೇಸಸ್ ನಿಮಗೆ ಬರ್ತಾ ಹೋಗುತ್ತೆ. ಅದೇ ಥರ ರಿಜಿಡಿಟಿ ತಗೊಂಡ್ರೆ ದ ರಿಜಿಡ್ ಸಾಲಿಡ್ಸ್ ಅಂದರೆ ಏನು, ಹೌ ಸ್ಟ್ರಾಂಗ್ ದೇ ಆರ್, ಹೌ ದೇ ಆರ್ ಗೋಯಿಂಗ್ ಟು ಮೇಂಟೈನ್ ದೇರ್ ಶೇಪ್ ಅಂದರೆ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಹೈಲಿ ರಿಜಿಡ್, ದೇ ಡು ನಾಟ್ ಚೇಂಜ್ ಇಟ್ ಶೇಪ್, ಅಂಥದಕ್ಕೆ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಅಮಾರ್ಫಸಲ್ ಅಂದರೆ ನಾಟ್ ವೆರಿ ರಿಜಿಡ್ ಬಿಕಾಸ್ ಮೈಲ್ಡ್ ಎಫೆಕ್ಟ್ಸ್ ಮೇ ಚೇಂಜ್ ದಿ ಶೇಪ್. ಅದೇ ಥರ ಐಸೋಟ್ರೋಪಿಸಮ್ ಅಂತ ಹೇಳ್ತೀವಿ. ಸೊ ಅರೇಂಜ್ಮೆಂಟ್, ಹೌ ದ ಅರೇಂಜ್ಮೆಂಟ್ ಆಫ್ atoms present in that particular matter in all the 3 direction, ಅದಕ್ಕೆ ನಾವೇನಂತ ಕರಿತೀವಿ, ಐಸೋಟ್ರೋಪಿಸಮ್ ಅಂತ ಕರಿತೀವಿ. ಕ್ರಿಸ್ಟಲೈನ್ ಆದರೆ ಅನೈಸೋಟ್ರೋಪಿಕ್ ಆಗಿರುತ್ತೆ, ಅಮಾರ್ಫಸ್ ಆದರೆ ಐಸೋಟ್ರೋಪಿಕ್ ಆಗಿರುತ್ತೆ. ಐಸೋ ಮೀನ್ಸ್ ಸೇಮ್, ಅನೈಸೋ ಮೀನ್ಸ್ ಡಿಫರೆಂಟ್. ಐಸೋಟ್ರೋಪಿಕಲ್ ಏನಾಗುತ್ತೆ ಅಂದರೆ ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನಿರ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರ್ಬೋದು, ಥರ್ಮಲ್ ಕಂಡಕ್ಟಿವಿಟಿ ಇರ್ಬೋದು, ಇನ್ ಆಲ್ ದಿ ಡೈರೆಕ್ಷನ್, ಆಲ್ ದಿ 3 ಡೈರೆಕ್ಷನ್. ವಿತ್ ರೆಸ್ಪೆಕ್ಟ್ ಟು ಕ್ರಿಸ್ಟಲೈನ್ ಸಾಲಿಡ್ಸ್ ಆದರೆ ಇರೆಗ್ಯುಲರ್ ಇರುತ್ತೆ, ಡಿಫ್ರೆಂಟ್ ಇರುತ್ತೆ, ವೆರಾಸ್ ಅಮಾರ್ಫಸ್ ಸಾಲಿಡ್ಸ್ ಆದರೆ ಸೇಮ್ ಇರುತ್ತೆ. ಹಾಗಾಗಿ ಅದನ್ನು ಅನೈಸೋಟ್ರೋಪಿಕ್ ಅಥವಾ ಐಸೋಟ್ರೋಪಿಕ್, ದೀಸ್ ಆರ್ ದ 2 ಡಿಫ್ರೆಂಟ್ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಕೇಳ್ತಾರೆ ವಾಟ್ ಆರ್ ಅನೈಸೋಟ್ರೋಪಿಕ್ ಕ್ರಿಸ್ಟಲ್ಸ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಆರ್ ಐಸೋಟ್ರೋಪಿಕ್ ಕ್ರಿಸ್ಟಲ್ಸ್, ಗಿವ್ ಅನ್ ಎಕ್ಸಾಂಪಲ್. ಯು ಶುಡ್ ಬಿ ಏಬಲ್ ಟು differentiate between anisotropic and isotropic. Isotropic ಅಂತಂದರೆ the magnitude of physical properties present in that particular solid should have the same value in all the directions of the solid. ಅಂಥದಕ್ಕೆ amorphous solids ಅಂತ ಹೇಳ್ತೀವಿ. If it is different for different in different direction, ಅಂಥದಕ್ಕೆ ನಾವು crystalline solids ಅಂತ ಹೇಳ್ತೀವಿ. Thank you, all the best.